ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರೇವತಿ ಅವರ 2 ಅಂತಸ್ತಿನ ಮನೆ ದೂರದಿಂದಲೇ ಅವರ ವೈಭವವನ್ನು ಸಾರುತ್ತಿತ್ತು. ಬಿಳಿ ಮಾರ್ಬಲ್ ಮೆಟ್ಟಿಲುಗಳು, ವರಾಂಡದಲ್ಲಿನ ಉಯ್ಯಾಲೆ ಮತ್ತು ಕೆಂಪು ಬಣ್ಣದ ದೊಡ್ಡ ಕಿಟಕಿಗಳು. ಅದು ಕೇವಲ ಬಂಗಲೆಯಲ್ಲ, ಒಂದು ಸಂಸ್ಥಾನವೇನು ಎಂಬಂತೆ ಭಾಸವಾಗುತ್ತಿತ್ತು. ರೇವತಿ ಅವರಿಗೆ ಸುಮಾರು 55 ವರ್ಷ ವಯಸ್ಸು. ಆದರೆ ಮುಖದ ತೇಜಸ್ಸು ಮತ್ತು ನಡಿಗೆಯಲ್ಲಿ ಇಂದಿಗೂ ಅದೇ ಗತ್ತು ಇತ್ತು. ಅವರ ಪತಿ ಸುರೇಶ್ ಬಾಬು ನಿಧನರಾಗಿ ಹಲವು ವರ್ಷಗಳಾಗಿದ್ದವು. ಆದರೆ ಅವರು ಕೇವಲ ಮನೆಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ಒಗ್ಗಟ್ಟಿನಿಂದ ಹಿಡಿದಿಟ್ಟಿದ್ದರು. ಮನೆಯಲ್ಲಿ ಒಬ್ಬರದೇ ಆಡಳಿತ ನಡೆಯಬೇಕು, ಅದು ನನ್ನದು ಎಂಬುದು ಅವರ ನಿಲುವಾಗಿತ್ತು. ದೊಡ್ಡ ಮಗ ಅತುಲ್ ವ್ಯಾಪಾರದಲ್ಲಿ ನಿಪುಣ, ಸ್ಮಾರ್ಟ್ ಮತ್ತು ಶಾಂತ ಸ್ವಭಾವದವನು. ಆತನ ಮದುವೆಯನ್ನು ರೇವತಿಯವರೇ ಸ್ವತಃ ತಮ್ಮ ಇಷ್ಟದಂತೆ ಮಾಡಿಸಿದ್ದರು. ಆ ಸೊಸೆಯೇ ಮಹಿಮಾ. ಮಹಿಮಾಳ ಹೆಸರು ಕೇಳಿದೊಡನೆ ರೇವತಿಯವರ ಕಣ್ಣುಗಳಲ್ಲಿ ಹೊಳಪು ಬರುತ್ತಿತ್ತು. ಆಕೆ ದೊಡ್ಡ ಶ್ರೀಮಂತ ಮನೆತನದ ಮಗಳಾಗಿದ್ದಳು. ರೇವತಿಯವರು ಒಮ್ಮೆ ದೂರದ ಸಂಬಂಧಿಯ ಮದುವೆಗೆ ಹೋದಾಗ ಮಹಿಮಾಳನ್ನು ಮೊದಲ ಬಾರಿ ನೋಡಿದ್ದರು. ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿದ್ದ ಆ ಹುಡುಗಿ ಚಿನ್ನದ ಪ್ರತಿಮೆಯಂತೆ ಕಾಣುತ್ತಿದ್ದಳು. ಅಂದೇ ನಿರ್ಧರಿಸಿದ್ದರು, ಇವಳೇ ನನ್ನ ಸೊಸೆಯಾಗಬೇಕು ಎಂದು. ಮಹಿಮಾಳ ತಂದೆ ನೀಡಿದ ವರದಕ್ಷಿಣೆ ಆ ಸಣ್ಣ ನಗರದಲ್ಲಿ ವರ್ಷಗಳ ಕಾಲ ಚರ್ಚೆಯ ವಿಷಯವಾಗಿತ್ತು. 25 ಲಕ್ಷದ ಕಾರು, ಬೆಲೆ ಬಾಳುವ ಪೀಠೋಪಕರಣಗಳು ಮತ್ತು ನಗದಿನ ಕವಚಗಳು. ರೇವತಿಯವರು ಪ್ರತಿಯೊಬ್ಬ ಅತಿಥಿಗೂ ಒಂದೇ ಮಾತು ಹೇಳುತ್ತಿದ್ದರು, ನಾವು ಸೊಸೆಯನ್ನ ಮಗಳನ್ನಾಗಿ ತಂದಿದ್ದೇವೆ ನೋಡಿ, ನಮ್ಮ ಸೊಸೆ ಎಷ್ಟು ಭಾಗ್ಯವಂತೆ. ಮಹಿಮಾಳಿಗೆ ಮನೆಯಲ್ಲಿ ರಾಣಿಯಂತೆ ಸೌಕರ್ಯಗಳಿದ್ದವು. ಕೆಲಸದಾಕೆ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು. ಮಹಿಮಾಳಿಗೆ ಕೇವಲ ಸುಂದರ ಬಟ್ಟೆ ತೊಟ್ಟು ಪೂಜೆಯಲ್ಲಿ ಕುಳಿತು ಅತಿಥಿಗಳ ಮುಂದೆ ನಗುವ ಜವಾಬ್ದಾರಿಯಷ್ಟೇ ಇತ್ತು. ಉತ್ತಮ ಮನೆತನದ ಸೊಸೆ ಕೈಯಾರೆ ಕೆಲಸ ಮಾಡುವುದು ಶೋಭೆಯಲ್ಲ ಎಂಬುದು ರೇವತಿಯವರ ಅಭಿಪ್ರಾಯವಾಗಿತ್ತು. ಒಂದೇ ಷರತ್ತವೆಂದರೆ ಮಹಿಮಾ ರೇವತಿಯವರ ಮಾತನ್ನು ಮೀರುವಂತಿರಲಿಲ್ಲ. ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳಲು ಮಹಿಮಾ ರೇವತಿಯವರ ಇಷ್ಟದಂತೆಯೇ ನಡೆದುಕೊಳ್ಳುತ್ತಿದ್ದಳು. 2ನೇ ಮಗ ವಿನಯ್ ಓದಿನಲ್ಲಿ ಜಾಣ, ಆದರೆ ಭಿನ್ನ ವಿಚಾರಗಳವನು. 3ನೇ ಮಗ ವಿಶಾಲ್ ಕಾಲೇಜಿನಲ್ಲಿ ಓದುತ್ತಿದ್ದ ಮೋಜಿನ ಹುಡುಗ. ರೇವತಿಯವರಿಗೆ ಸಾಮಾಜಿಕ ಗೌರವವೆಂದರೆ ಪ್ರಾಣ. ಕೈಯಲ್ಲಿ ಹಣವಿದ್ದರೆ ಮಾತ್ರ ಸಂಬಂಧಿಕರು ಗೌರವಿಸುತ್ತಾರೆ ಎಂದು ಅವರು ನಂಬಿದ್ದರು. ಈಗ ವಿನಯ್ಗೂ ಅಂತಹದ್ದೇ ಶ್ರೀಮಂತ, ಸುಂದರ ಮತ್ತು ಅಧಿಕ ವರದಕ್ಷಿಣೆ ತರುವ ಸೊಸೆಯನ್ನು ತರಬೇಕೆಂದು ಅವರು ನಿರ್ಧರಿಸಿದ್ದರು. ಒಂದು ದಿನ ವಿನಯ್ ಬಳಿ ಮದುವೆಯ ಪ್ರಸ್ತಾಪ ತಂದಾಗ ವಿನಯ್ ನೇರವಾಗಿ ಹೇಳಿದನು, ಅಮ್ಮ, ಮದುವೆ ಎಂದರೆ ಕೇವಲ ವರದಕ್ಷಿಣೆ ಮತ್ತು ಅಂತಸ್ತಲ್ಲ. ನಾನು ರೂಪಾಲಿ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ಅವಳು ನನ್ನ ಜೊತೆ ಕಾಲೇಜಿನಲ್ಲಿ ಓದಿದ್ದಳು, ಈಗ ಕೆಲಸ ಮಾಡುತ್ತಿದ್ದಾಳೆ. ರೇವತಿಯವರು ಕೋಪದಿಂದ ಕೇಳಿದರು, ಅವಳ ಮನೆತನ ಯಾವುದು, ಎಷ್ಟು ಹಣ ತರುತ್ತಾಳೆ? ವಿನಯ್ ಉತ್ತರಿಸಿದ, ಅವಳ ತಂದೆ ಶಿಕ್ಷಕರು, ತಾಯಿ ಹೊಲಿಗೆ ಕೆಲಸ ಮಾಡುತ್ತಾರೆ. ಅವಳು ಸ್ವಾವಲಂಬಿ. ಇದನ್ನು ಕೇಳಿ ರೇವತಿಯವರು ಕೆಂಡಾಮಂಡಲರಾದರು. ನಮ್ಮ ಮನೆಯ ಸೊಸೆ ಬಟ್ಟೆ ಹೊಲಿಯುವವರ ಮಗಳೇ, ಜನರು ಏನೆಂದುಕೊಂಡಾರು? ನೀನು ಅವಳನ್ನು ಮದುವೆಯಾದರೆ ಈ ಮನೆಯ ಹೊಸ್ತಿಲು ತುಳಿಯಬೇಡ ಎಂದು ಎಚ್ಚರಿಸಿದರು. ವಿನಯ್ ಯಾರಿಗೂ ತಿಳಿಸದೆ ರೂಪಾಲಿ ಜೊತೆ ಕೋರ್ಟ್ ಮದುವೆಯಾದನು. ಈ ವಿಷಯ ತಿಳಿದಾಗ ರೇವತಿಯವರಿಗೆ ಆಘಾತವಾಯಿತು. ಆದರೆ ಸಮಾಜದಲ್ಲಿ ಮರ್ಯಾದೆ ಉಳಿಸಿಕೊಳ್ಳಲು ಅವರು ನಾಟಕವಾಡಿ ಅದ್ದೂರಿ ಮದುವೆಯ ಸಮಾರಂಭ ಏರ್ಪಡಿಸಿದರು. ರೂಪಾಲಿ ಮನೆಗೆ ಬಂದ ನಂತರ ರೇವತಿ ಮತ್ತು ಮಹಿಮಾ ಅವಳನ್ನು ಕೆಲಸದಾಕೆಯಂತೆ ನಡೆಸಿಕೊಳ್ಳಲಾರಂಭಿಸಿದರು. ರೂಪಾಲಿಯ ಕೆಲಸ ಬಿಡಿಸಿದರು. ದಿನವಿಡೀ ಅವಳಿಗೆ ಕಠಿಣ ಕೆಲಸಗಳನ್ನು ನೀಡುತ್ತಾ ಮಾತಿನಿಂದ ಚುಚ್ಚುತ್ತಿದ್ದರು. ಕೊನೆಗೆ ವಿನಯ್ ಇದನ್ನು ಸಹಿಸದೆ ರೂಪಾಲಿಯನ್ನು ಕರೆದುಕೊಂಡು ಬೇರೆ ಮನೆಗೆ ಹೋದನು. ಅವರಿಬ್ಬರು ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿ ಸುಖವಾಗಿ ಬಾಳತೊಡಗಿದರು. ರೂಪಾಲಿ ಮತ್ತೆ ಕೆಲಸಕ್ಕೆ ಸೇರಿದಳು. 2 ವರ್ಷಗಳ ನಂತರ ಅವರಿಗೆ ಗಂಡು ಮಗು ಜನಿಸಿತು. ವಿನಯ್ ಸಂತೋಷದಿಂದ ತಾಯಿಗೆ ಫೋನ್ ಮಾಡಿ, ಅಮ್ಮ, ನೀನು ಅಜ್ಜಿಯಾದೆ ಎಂದು ಹೇಳಿದನು. ಆದರೆ ರೇವತಿಯವರ ಅಹಂಕಾರ ಇನ್ನೂ ಕರಗಿರಲಿಲ್ಲ.
ದೇವರು ಒಳ್ಳೆಯದು ಮಾಡಲಿ. ನಾನು ಈಗ ದೇವರ ನಾಮ ಸ್ಮರಣೆಯಲ್ಲಿದ್ದೇನೆ. ನೀನು ನಿನ್ನ ಪ್ರಪಂಚದಲ್ಲಿ ಸುಖವಾಗಿರು ಎಂದು ಹೇಳಿ ಫೋನ್ ಕಟ್ ಮಾಡಿದರು. ವಿನಯ್ ಮತ್ತು ರೂಪಾಲಿ ತಮ್ಮ ಪುಟ್ಟ ಪ್ರಪಂಚದಲ್ಲಿ ಪ್ರೀತಿ ಮತ್ತು ಗೌರವದಿಂದ ಬದುಕತೊಡಗಿದರು. ಅತ್ತ ರೇವತಿ ಅವರ ಅರಮನೆಯಂತಹ ಮನೆಯಲ್ಲಿ ಮೌನ ಮತ್ತು ಅಹಂಕಾರ ಮಾತ್ರ ಉಳಿಯಿತು. ವಿನಯ್ ಯೋಚಿಸುತ್ತಿದ್ದ, ಬಹುಶಃ ಈಗಲಾದರೂ ಅಮ್ಮನ ಮನಸ್ಸು ಕರಗಬಹುದು ಎಂದು. ಆದರೆ ಹಾಗಾಗಲಿಲ್ಲ. ರೂಪಾಲಿಯ ಕಣ್ಣುಗಳಿಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ವಿನಯನ ಕಣ್ಣುಗಳಲ್ಲಿನ ಆ ಶೂನ್ಯತೆಯನ್ನು ಅವಳು ಗಮನಿಸಿದಳು. ಅವರು ಈಗಲೂ ಬರಲು ಇಷ್ಟಪಡಲಿಲ್ಲವಲ್ಲವೇ ಎಂದು ಕೇಳಿದಳು. ಇಲ್ಲ, ಬಹುಶಃ ಇನ್ನೂ ಸಮಯ ಬಂದಿಲ್ಲ ಅನಿಸುತ್ತೆ ಎಂದ ವಿನಯ್. ಹಾಗಾದರೆ ನಾವು ಆ ಸಮಯಕ್ಕಾಗಿ ಕಾಯುವುದು ಬೇಡ. ಈ ಮಗುವಿಗಾಗಿ ನಾವೇ ಮುಂದೆ ಸಾಗೋಣ ಎಂದು ರೂಪಾಲಿ ಧೈರ್ಯ ತುಂಬಿದಳು. ವಿನಯ್ ಮಗನನ್ನು ಎತ್ತಿಕೊಂಡು, ಇವನ ಹೆಸರು ಆರವ್ ಎಂದಿರಲಿ, ಏಕೆಂದರೆ ಇವನು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸೌಭಾಗ್ಯದ ಆರಂಭ ಮಾಡಿದ್ದಾನೆ ಎಂದನು. ಅತ್ತ ರೇವತಿ ಅವರು ರಾತ್ರಿ ತಮ್ಮ ಕೋಣೆಯಲ್ಲಿ ಒಂಟಿಯಾಗಿ ಕುಳಿತಿದ್ದರು. ಗೋಡೆಯ ಮೇಲೆ ವಿನಯ್ ಮದುವೆಯ ಫೋಟೋ ಇತ್ತು. ಆದರೆ ಈಗ ಆ ಫೋಟೋದಲ್ಲಿ ಒಂದು ಹೊಸ ಮುಖ ಸೇರಿಕೊಂಡಿತ್ತು. ಅವರ ಮೊಮ್ಮಗ ಆರವ್. ಅವರಿಗೆ ಆ ಫೋಟೋ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನೆನಪುಗಳು ಅವರನ್ನು ಸುಡುತ್ತಿದ್ದವು. ರೇವತಿ ತಮಗೆ ತಾವೇ ಕೇಳಿಕೊಂಡರು, ನನಗೆ ಇಷ್ಟೊಂದು ಕೋಪ ಯಾರ ಮೇಲೆ ಇತ್ತು? ಸೊಸೆಯ ಮೇಲೋ ಅಥವಾ ನನ್ನೊಳಗಿನ ಭಯದ ಮೇಲೋ? ಆಸ್ಪತ್ರೆಯಿಂದ ಮನೆಗೆ ಮರಳಿದ ನಂತರ ವಿನಯ್ ಮತ್ತು ರೂಪಾಲಿ ತಮ್ಮ ಮಗನ ಸ್ವಾಗತಕ್ಕಾಗಿ ಮನೆಯನ್ನು ಅಲಂಕರಿಸಿದರು. ಗೋಡೆಯ ಮೇಲೆ ಬಣ್ಣದ ಕಾಗದಗಳು, ಉಯ್ಯಾಲೆ ಮತ್ತು ಆಟಿಕೆಗಳು ಎಲ್ಲವನ್ನೂ ತಾವೇ ಮಾಡಿದರು. ರೂಪಾಲಿ ಈಗ ಆಫೀಸ್ ಕೆಲಸದ ಜೊತೆಗೆ ತಾಯಿಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಳು. ಅವಳು ಸುಸ್ತಾಗುತ್ತಿದ್ದಳು ನಿಜ, ಆದರೆ ಸೋಲುತ್ತಿರಲಿಲ್ಲ. ವಿನಯ್ ಎಲ್ಲದರಲ್ಲೂ ಸಹಾಯ ಮಾಡುತ್ತಿದ್ದ. ರಾತ್ರಿ ಮಗುವನ್ನು ನೋಡಿಕೊಳ್ಳುವುದು, ಅಡುಗೆ ಮಾಡುವುದು ಮತ್ತು ಹಗಲು ಕಚೇರಿಗೆ ಹೋಗುವುದು, ಹೀಗೆ ಅವರ ಜೀವನ ಸಾಗುತ್ತಿತ್ತು. ಒಂದು ಸಂಜೆ ಇಬ್ಬರು ವರಾಂಡದಲ್ಲಿ ಕುಳಿತಿದ್ದರು. ಆರವ್ ಉಯ್ಯಾಲೆಯಲ್ಲಿ ಮಲಗಿದ್ದ. ನೀನು ನಿಜವಾಗಿಯೂ ಖುಷಿಯಾಗಿದ್ದೀಯಾ ವಿನಯ್ ಎಂದು ರೂಪಾಲಿ ಕೇಳಿದಳು. ಮೊದಲ ಬಾರಿಗೆ ನಾನು ಬದುಕುತ್ತಿದ್ದೇನೆ ಎಂದು ನನಗನ್ನಿಸುತ್ತಿದೆ ಎಂದನು ವಿನಯ್. ಹಲವು ತಿಂಗಳುಗಳ ನಂತರ ವಿನಯ್ ಮನಸ್ಸಿನಲ್ಲಿ ಮತ್ತೆ ಒಂದು ಆಸೆ ಮೂಡಿತು. ಈಗಲಾದರೂ ಅಮ್ಮ ಒಂದು ಮಗುವನ್ನು ಹರಸುವರೇ? ಆದರೆ ರೇವತಿಯವರು ಬರಲಿಲ್ಲ. ಯಾವುದೇ ಫೋನ್ ಇಲ್ಲ, ಕ್ಷೇಮ ಸಮಾಚಾರವೂ ಇಲ್ಲ. ಆರವ್ಗೆ ಈಗ 5 ತಿಂಗಳು. ಅವನು ಕಿರುಚುತ್ತಾ ತನ್ನ ಪುಟ್ಟ ಕೈಗಳಿಂದ ವಿನಯನ ಬೆರಳುಗಳನ್ನು ಹಿಡಿಯಲು ಪ್ರಯತ್ನಿಸುತ್ತಿದ್ದ. ಇದೇ ಸಮಯದಲ್ಲಿ ವಿನಯ್ಗೆ ಒಂದು ಅನಿರೀಕ್ಷಿತ ಫೋನ್ ಕರೆ ಬಂತು. ಅದು ಅಕ್ಕ ಛಾಯಾಳ ಕರೆ. ಸಂಕೋಚದಿಂದ ಛಾಯಾ ಹೇಳಿದಳು, ವಿನಯ್, ವಿಶಾಲ್ ಮದುವೆ ನಿಶ್ಚಯವಾಗಿದೆ ಎಂದು ಅಮ್ಮ ತಿಳಿಸಿದ್ದಾರೆ. ಶೀಘ್ರದಲ್ಲೇ ತಿಲಕ ಮತ್ತು ಮದುವೆ ನಡೆಯಲಿದೆ. ನೀವಿಬ್ಬರು ಬರಲೇಬೇಕು ಎಂದು ಅವರು ಹೇಳಿದ್ದಾರೆ. ವಿನಯ್ಗೆ ಆಶ್ಚರ್ಯವೂ ಆಯಿತು, ಕಹಿ ಭಾವನೆಯೂ ಮೂಡಿತು. ಅವರು ಸ್ವತಃ ಯಾಕೆ ಮಾತನಾಡಲಿಲ್ಲ ಎಂದು ಕೇಳಿದನು. ನಿನಗೆ ಗೊತ್ತಲ್ಲವೇ ವಿನಯ್, ಅವರು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುವವರಲ್ಲ. ಆದರೆ ಸಮಾಜಕ್ಕೆ ತೋರಿಸಿಕೊಳ್ಳಲು ನೀವಿಬ್ಬರು ಇರಬೇಕು ಎಂದು ಬಯಸುತ್ತಿದ್ದಾರೆ ಎಂದಳು ಛಾಯಾ. ವಿನಯ್ ಲಘು ಹಾಸ್ಯದೊಂದಿಗೆ ಅಂದನು, ಕೇವಲ ತೋರಿಸಿಕೊಳ್ಳಲಿಕ್ಕಾಗಿಯೇ ಹೌದು ವಿನಯ್, ಆದರೆ ಬಹುಶಃ ನಿಮ್ಮ ಇರುವಿಕೆ ಅವರ ಮನಸ್ಸನ್ನು ಬದಲಾಯಿಸಬಹುದೇನೋ ಎಂದಳು ಅಕ್ಕ. ವಿಶಾಲ್ ಮದುವೆ ಅದ್ದೂರಿಯಾಗಿ ನಡೆಯಬೇಕೆಂಬುದು ರೇವತಿಯವರ ಕನಸಾಗಿತ್ತು. ಹೋಟೆಲ್ ಬುಕ್ಕಿಂಗ್, ಡಿಸೈನರ್ ಬಟ್ಟೆಗಳು ಎಲ್ಲವೂ ಜೋರಾಗಿ ನಡೆಯುತ್ತಿತ್ತು. ಮಹಿಮಾ ನಗುತ್ತಾ ಹೇಳಿದಳು, ಅಮ್ಮ, ಈ ಬಾರಿ ಅದ್ಭುತವಾಗಿ ಮಾಡೋಣ. ಕೊನೆಯ ಮಗನ ಮದುವೆಯಲ್ಲವೇ? ರೇವತಿಯವರು ಹೆಮ್ಮೆಯಿಂದ, ಹೌದು, ರೇವತಿ ದೇವಿಯ ಮಕ್ಕಳು ಯಾರಿಗಿಂತಲೂ ಕಡಿಮೆ ಇಲ್ಲ ಎಂದು ಸಮಾಜಕ್ಕೆ ತೋರಿಸಿಕೊಡುತ್ತೇನೆ ಎಂದರು. ಮದುವೆಗೆ ಕೆಲವು ದಿನಗಳ ಮೊದಲು ವಿನಯ್ ಮತ್ತು ರೂಪಾಲಿ ಆರವ್ನನ್ನು ಕರೆದುಕೊಂಡು ಬಂದರು. ರೇವತಿಯವರು ಯಾವುದೇ ಸಡಗರವಿಲ್ಲದೆ ಔಪಚಾರಿಕವಾಗಿ ಮಾತನಾಡಿಸಿದರು. ಅಮ್ಮ, ಇವನು ಆರವ್, ನಿಮ್ಮ ಮೊಮ್ಮಗ ಎಂದ ವಿನಯ್. ರೇವತಿ ತಣ್ಣನೆಯ ಧ್ವನಿಯಲ್ಲಿ, ಸರಿ, ಅವನನ್ನು ಮೇಲಿನ ಕೋಣೆಯಲ್ಲಿ ಮಲಗಿಸು, ಇಲ್ಲಿ ಗದ್ದಲ ಇರುತ್ತದೆ ಎಂದರು. ರೂಪಾಲಿಗೆ ಮನೆಯಲ್ಲಿ ಏನೂ ಬದಲಾದಂತೆ ಕಾಣಲಿಲ್ಲ. ಅಷ್ಟರಲ್ಲಿ ಮಹಿಮಾ ಬಂದು, ಅರೆ ರೂಪಾಲಿ, ಈಗ ಮಗನೂ ಹುಟ್ಟಿದನಲ್ಲವೇ?
ಅಂದರೆ ಈಗಿನಿಂದಲೇ ಅತ್ತೆಯಾಗುವ ತಯಾರಿ ಮಾಡುತ್ತಿದ್ದೀಯಾ ಎಂದು ಚುಚ್ಚಿದಳು. ರೂಪಾಲಿ ಶಾಂತವಾಗಿ ಉತ್ತರಿಸಿದಳು, ಅತ್ತೆಯಾಗಲು ವಯಸ್ಸಿಗಿಂತ ಬುದ್ಧಿವಂತಿಕೆ ಮುಖ್ಯ ಅಕ್ಕ. ಮಹಿಮಾಗೆ ಕೋಪ ಬಂದರೂ ಏನೂ ಹೇಳಲಾಗಲಿಲ್ಲ. ಮದುವೆಯ ನಂತರ ವಿಶಾಲ್ನ ಹೆಂಡತಿ ಸಾಕ್ಷಿ ಮನೆಗೆ ಬಂದಳು. ಸಾಕ್ಷಿ ಸುಶಿಕ್ಷಿತತೆ ಮತ್ತು ಸ್ವಾಭಿಮಾನಿ ಹುಡುಗಿ. ರೂಪಾಲಿ ಅವಳ ಕಣ್ಣುಗಳನ್ನು ನೋಡಿದಾಗಲೇ ಅಂದುಕೊಂಡಳು, ಈ ಹುಡುಗಿ ಯಾವುದೇ ಅನ್ಯಾಯವನ್ನು ಸುಮ್ಮನೆ ಸಹಿಸುವುದಿಲ್ಲ ಎಂದು. ರೇವತಿ ಅವರು ಸೊಸೆಯಂದಿರನ್ನು ಪರಿಚಯಿಸಿದರು. ಇವಳು ಮಹಿಮಾ ಮೊದಲ ಸೊಸೆ, ಇವಳು ರೂಪಾಲಿ. ಸಾಕ್ಷಿ ಹೇಳಿದಳು, ನಮಸ್ತೆ, ನಾವೆಲ್ಲರೂ ಸಮಾನವಾಗಿ ಈ ಮನೆಯನ್ನು ನಡೆಸೋಣ ಎಂದು ಭಾವಿಸುತ್ತೇನೆ. ರೂಪಾಲಿ ಮನಸ್ಸಿನಲ್ಲೇ ನಕ್ಕಳು. ಇನ್ನು ಮುಂದೆ ಇಲ್ಲಿ ಬಹಳಷ್ಟು ಬದಲಾಗುತ್ತದೆ. ಮರುದಿನವೇ ವಿನಯ್ ಮತ್ತು ರೂಪಾಲಿ ತಮ್ಮ ಮನೆಗೆ ಮರಳಲು ಸಿದ್ಧರಾದರು. ಛಾಯಾ ತಡೆಯಲು ಪ್ರಯತ್ನಿಸಿದಳು, ಆದರೆ ರೂಪಾಲಿ ಹೇಳಿದಳು, ಬೇಡ ಅಕ್ಕ, ಹೊಸ ಸೊಸೆಗೆ ಮನೆಯನ್ನು ಅರ್ಥ ಮಾಡಿಕೊಳ್ಳಲು ಅವಕಾಶ ಸಿಗಲಿ. ವಿನಯ್ ಅಮ್ಮನ ಕಡೆ ಕೊನೆಯ ಬಾರಿ ನೋಡಿದನು, ಆದರೆ ರೇವತಿ ಅವರು ಕಣ್ಣು ತಪ್ಪಿಸಿದರು. ಕೆಲವೇ ದಿನಗಳಲ್ಲಿ ಸಾಕ್ಷಿ ಮನೆಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಆರಂಭಿಸಿದಳು. ಅವಳು ಸ್ವತಃ ಕೆಲಸ ಮಾಡುವುದನ್ನು ಇಷ್ಟಪಡುತ್ತಿದ್ದಳು. ಇದು ಮಹಿಮಾಗೆ ಇಷ್ಟವಾಗಲಿಲ್ಲ. ಮಹಿಮಾ ತನ್ನ ಪತಿ ಅತುಲ್ ಬಳಿ ದೂರಿಟ್ಟಳು. ಈಗ ಅಮ್ಮನಿಗೆ ಸಾಕ್ಷಿಯೇ ಶ್ರೇಷ್ಠ ಸೊಸೆಯಾಗಿದ್ದಾಳೆ. ನಾನು ಇಷ್ಟು ವರ್ಷ ಈ ಮನೆಗೆ ಕೊಟ್ಟ ಬೆಲೆ ಇಲ್ಲವಾಯಿತು. ಸಾಕ್ಷಿ ಮತ್ತು ಮಹಿಮಾ ನಡುವೆ ಶೀತಲ ಸಮರ ಆರಂಭವಾಯಿತು. ಕಾಲ ಉರುಳಿತು. ಆರವ್ ಈಗ ನಡೆಯಲು ಕಲಿಯುತ್ತಿದ್ದ. ಒಂದು ದಿನ ಅಕ್ಕ ಛಾಯಾ ಗಾಬರಿಯಿಂದ ವಿನಯ್ ಮನೆಗೆ ಬಂದಳು. ವಿನಯ್, ಅಮ್ಮ ಈಗ ಮನೆಯಲ್ಲಿ ಒಂಟಿಯಾಗಿದ್ದಾರೆ ಎಂದಳು. ವಿನಯ್ ಮತ್ತು ರೂಪಾಲಿ ಆಶ್ಚರ್ಯಪಟ್ಟರು. ಅದೇಗೆ ಸಾಧ್ಯ? ಮಹಿಮಾ ಅಕ್ಕ ಮತ್ತು ಅತುಲ್ ಅಣ್ಣ ಮನೆ ಬಿಟ್ಟು ಹೋಗಿದ್ದಾರೆ. ಈಗ ವಿಶಾಲ್ ಮತ್ತು ಸಾಕ್ಷಿ ಕೂಡ ಅಲ್ಲಿಲ್ಲ ಎಂದು ಛಾಯಾ ವಿವರಿಸಿದಳು. ಮಹಿಮಾ ಮತ್ತು ಸಾಕ್ಷಿಯ ನಡುವಿನ ಜಗಳದಲ್ಲಿ ರೇವತಿ ಅವರು ಸಾಕ್ಷಿಯ ಪರವಾಗಿ ಮಾತನಾಡಿದ್ದರು. ಇದನ್ನು ಸಹಿಸದ ಮಹಿಮಾ ಅತುಲ್ನನ್ನು ಕರೆದುಕೊಂಡು ಬೇರೆ ಹೋದಳು. ಇನ್ನು ಸಾಕ್ಷಿ ಕೂಡ ರೇವತಿ ಅವರ ಅಧಿಕಾರ ಚಲಾಯಿಸುವ ಗುಣವನ್ನು ಇಷ್ಟಪಡದೆ ವಿಶಾಲ್ನೊಂದಿಗೆ ದೂರ ಹೋದಳು. ಈಗ ರೇವತಿ ಅವರು ಆ ದೊಡ್ಡ ಬಂಗಲೆಯಲ್ಲಿ ಒಂಟಿಯಾಗಿದ್ದಾರೆ. ಅವರು ಛಾಯಾಳ ಮನೆಗೆ ಹೋಗಲು ನಿರಾಕರಿಸುತ್ತಿದ್ದಾರೆ. ರೇವತಿ ಅವರಿಗೆ ಈಗ ವಿನಯ್ ಹೇಳಿದ ಮಾತುಗಳು ನೆನಪಾಗುತ್ತಿವೆ. ನೀವು ಮಗನನ್ನು ವರದಕ್ಷಿಣೆಗಾಗಿ ಮಾರಿಕೊಂಡಿದ್ದೀರಿ. ಅವರಿಗೆ ರೂಪಾಲಿಯ ತಂದೆಗೆ ಮಾಡಿದ ಅವಮಾನದ ನೆನಪಾಗಿ ಪಶ್ಚಾತ್ತಾಪವಾಗತೊಡಗಿತು. ಅಕ್ಕಪಕ್ಕದವರು ಕೂಡ ಅವರನ್ನು ಹೀಯಾಳಿಸತೊಡಗಿದರು. ಮರುದಿನವೇ ವಿನಯ್ ಮತ್ತು ರೂಪಾಲಿ ಆರವ್ನನ್ನು ಕರೆದುಕೊಂಡು ರೇವತಿ ನಿವಾಸಕ್ಕೆ ಬಂದರು. ಮನೆ ಸ್ಮಶಾನದಂತೆ ಮೌನವಾಗಿತ್ತು. ಕಿಟಕಿಯ ಬಳಿ ಶೂನ್ಯವಾಗಿ ಕುಳಿತಿದ್ದ ರೇವತಿ ಅವರ ಬಳಿ ಹೋಗಿ ವಿನಯ್ ಕೇಳಿದನು, ಅಮ್ಮ, ಇಲ್ಲಿ ಒಂಟಿಯಾಗಿ ಎಷ್ಟು ದಿನ ಇರುತ್ತೀರಾ? ರೇವತಿ ಕಣ್ಣೀರು ಹಾಕುತ್ತಾ, ನಾನು ಎಲ್ಲವನ್ನೂ ಕಳೆದುಕೊಂಡೆ ವಿನಯ್, ಬಹಳ ತಡವಾಯಿತು ಎಂದರು. ರೂಪಾಲಿ ಹೇಳಿದಳು, ನಾವು ನಿಮಗಾಗಿ ಬಾಗಿಲನ್ನು ಎಂದೂ ಮುಚ್ಚಿಲ್ಲ ಅಮ್ಮ. ಆ ರಾತ್ರಿ ರೇವತಿ ಅವರು ವಿನಯ್ ಮತ್ತು ರೂಪಾಲಿಯ ಸಣ್ಣ ಮನೆಗೆ ಬಂದರು. ಆರವ್ ಅವರನ್ನು ನೋಡಿ ನಗುತ್ತಿದ್ದ. ರೂಪಾಲಿ ಅವರಿಗೆ ಮನೆಯಲ್ಲಿ ಅತ್ತೆಯಾಗಿ ಅಲ್ಲ, ಒಬ್ಬ ತಾಯಿಯಾಗಿ ಇರುವ ಸ್ಥಾನ ನೀಡಿದಳು. ರೇವತಿ ಅವರು ಮನದಲ್ಲೇ ಅಂದುಕೊಂಡರು, ಶ್ರೀಮಂತ ಮನೆಯಿಂದ ಬಂದವಳು ಕಾರಿನಲ್ಲಿ ಬಂದಳು, ಆದರೆ ಈ ಬಡವಿಯ ಮಗಳು ಆಟೋದಲ್ಲಿ ಬಂದಿದ್ದರೂ ನನಗೆ ಮೊಮ್ಮಗನ ನಗು, ಮಗನ ಸಾಂಗತ್ಯ ಮತ್ತು ಗೌರವ ನೀಡಿದಳು. ಅವರು ನನ್ನನ್ನು ಕ್ಷಮಿಸಿದರು, ಆದರೆ ನಾನು ನನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳಲಾರೆ. ಗೆಳೆಯರೇ, ಇಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತದೆ. ಕತೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.